ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಹುಗ್ಗಿ ಕಿಚನ್. ಇವತ್ತು ನಾನು ನಿಮಗೆಲ್ಲ ಕಿಂಗ್ ಫಿಶ್ ಫ್ರೈ ಮತ್ತು ಕಿಂಗ್ ಫಿಶ್ದು ಕರಿನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ನೋಡಿ, ನಾವು ಕಿಂಗ್ ಫಿಶ್ ಫ್ರೈ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಂಡ್ ಮತ್ತು ಫಿಶ್ ಫ್ರೈ ಮಸಾಲ ಇಷ್ಟೊಂದು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರ್ಧ ನಿಂಬೆಹಣ್ಣ ರಸನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಂಬೆ ರಸ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ. ಇದನ್ನು ನಾನು ತೊಗೊಂಡಿದ್ದೀನಲ್ಲ ಕಿಂಗ್ ಫಿಶ್ ಸ್ಲೈಸ್ಗೆ, ಅದಕ್ಕೆ ನಾವು ಸರಿಯಾಗಿ ಮಸಾಲ ಎಲ್ಲ ಹತ್ತೋ ಥರ ಮ್ಯಾಗ್ನೆಟ್ನ ಮಾಡಿಡಬೇಕು. ಎಲ್ಲ ಫಿಶ್ಗೂ ಸರಿಯಾಗಿ ಮ್ಯಾಗ್ನೆಟ್ ಮಾಡಿಡಬೇಕು. ನೋಡಿ, ಸರಿಯಾಗಿ ಮ್ಯಾಗ್ನೆಟ್ ಮಾಡಿ ನಾನು 15 ನಿಮಿಷ ನೆನೆಸಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದ ನಂತರ ನಾನು ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ಶು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. 5 ಮಿನಿಟ್ಸ್ ಎಣ್ಣೆಯಲ್ಲಿ ಒಂದು ಸೈಡ್ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಸರಿಯಾಗಿ ಫ್ರೈ ಆಗ್ತಾ ಇದೆ. ಎಣ್ಣೆನೂ ಸರಿಯಾಗಿ ಬಿಸಿಯಾಗಿದೆ. ಈಗ ಫ್ರೈ ಆದ ನಂತರ ಒಂದು ಸೈಡ್ ಫ್ರೈ ಆದ ನಂತರ ಅದನ್ನು ನಾವು ಇನ್ನೊಂದು ಸೈಡ್ ಸರಿಯಾಗಿ ಫ್ರೈ ಮಾಡಬೇಕು. ಫಿಶ್ಶು ಸರಿಯಾಗಿ ಫ್ರೈ ಆಗಲಿಲ್ಲ ಅಂದರೆ ಅದು ಇನ್ನೂ ಹಸಿಯಾಗಿ ಉಳಿದಿರುತ್ತೆ. ಅದಕ್ಕೆ ನಾವು ಅದನ್ನು ಸರಿಯಾಗಿ ಫ್ರೈ ಮಾಡಿದರೆ ನಮ್ಗೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ. ಫ್ರೈ ಆಗ್ತಾ ಇದೆ. ಓಕೆ, ಈಗ ನೋಡಿ, ನಾನು ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ. ನೋಡಿ, ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ಎರಡು ಸೈಡು ಸರಿಯಾಗಿ ಬೆಂದಿದೆ ಅಂತ ನೋಡೋಣ. ಸೂಪರಾಗಿದೆ. ಎಷ್ಟು ಈಸಿ. ಮನೆಯಲ್ಲಿ ಕೂಡ ನೀವು ಇದೇ ಥರ ಕಿಂಗ್ ಫಿಶ್ ಫ್ರೈನ ಮಾಡಿ ನೋಡಿ, ಹಾಗೆ ಟೇಸ್ಟು ಕೂಡ ಹೇಗಿದೆ ಅಂತ ಹೇಳಿ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ಈಗ ನಾನು ಕಿಂಗ್ ಫಿಶ್ ಕರಿನ ಹೇಗೆ ಮಾಡೋದಂತ ಹೇಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು 4 ರೆಡ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಚಟಪಟ ಅನ್ನಬೇಕು. ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಈ ಕರಿನ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೋಡಿ, ಜಿಂಜರ್ ಗಾರ್ಲಿಕ್ ಎಣ್ಣೆಯಲ್ಲಿ ಸರಿಯಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಜಿಂಜರ್ ಗಾರ್ಲಿಕ್ ಸರಿಯಾಗಿ ಬೆಂದಿದೆ.
ಅದಕ್ಕೆ ನಾನು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿದ್ದೀನಿ 4. ಮತ್ತು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಅದೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಕೊರಿಯಂಡರ್ ಸೀಡ್ಸ್ ಪೌಡರ್, ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ, ಇದು ಸಿಂಪಲ್ಲಾಗಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಫಿಶ್ ಮಸಾಲ, ಕರಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಹುಳಿ ಬೇಕೋ ಅದನ್ನು ನೋಡಿ ನೀವು ಸೇರಿಸ್ಕೊಳ್ಳಿ. ನೋಡಿ, ಮಸಾಲಾನೂ ಸರಿಯಾಗಿ ಫ್ರೈ ಆಗಿದೆ, ಹುಣಸೆ ಹುಳಿನೂ ಸರಿಯಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ನಾನು 1 ಸ್ಪೂನ್ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್, ಸ್ವಲ್ಪ ಮೆಂತ್ಯ ಪೌಡರ್, ನೋಡಿ ಸರಿಯಾಗಿ ಕುದೀತಾ ಇದೆ ಅದು ಮಸಾಲ ಎಲ್ಲ. ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ನೀರು, 1-2 ಸ್ಪೂನ್ ನೀರು, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗ್ತಾ ಇದೆ. ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸರಿಯಾಗಿ ಉಗ ಬರೋವರೆಗೂ ನಾವು ಅದನ್ನು ಬೇಯಿಸಬೇಕು. ನೋಡಿ, ಸರಿಯಾಗಿ ಬೇಯ್ತಾ ಇದೆ, ಉಗಾನೂ ಬರ್ತಿದೆ. ಈಗ ನೋಡಿ, ನಾನು ಕಿಂಗ್ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಕಿಂಗ್ ಫಿಶ್ ಹಾಕ್ಕೊಂಡ್ಮೇಲೆ ಅದನ್ನು ಸರಿಯಾಗಿ ಒಂದು 15 ಮಿನಿಟ್ಸ್ ನಾವು ಅದನ್ನು ಬೇಯಿಸಬೇಕು. ನೋಡಿ, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕುದ್ದಿದೆ, ಸರಿಯಾಗಿ ಬೆಂದಿದೆ. ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಫಿಶ್ ಫ್ರೈ ಮತ್ತು ಫಿಶ್ ಕರಿನ ಟ್ರೈ ಮಾಡಿ ನನಗೂ ತಿಳಿಸಿ.